ಇನ್ನು ಶಿವಮೊಗ್ಗ ಜೋಗ್ ಫಾಲ್ಸ್ನಲ್ಲಿ ಯೂಟ್ಯೂಬರ್ ಹುಚ್ಚಾಟ ನಡೆಸಿದ್ದಾನೆ. ನಿರ್ಬಂಧಿತ ಪ್ರದೇಶದಲ್ಲಿ ನಿಂತ್ಕೊಂಡು ವಿಡಿಯೋ ಚಿತ್ರೀಕರಣ ಮಾಡಿದ್ದಾನೆ. ನಿರ್ಬಂಧಿತ ವಲಯ ರಾಜಾ ಫಾಲ್ಸ್ ಬಳಿ ಅಕ್ರಮ ಪ್ರವೇಶ ಮಾಡಿ ವಿಡಿಯೋ ತೆಗೆಯುವಂತ ಹುಚ್ಚಾಟಕ್ಕೆ ಕೈ ಹಾಕಿದ್ದಾನೆ. ಅದು ನಿರ್ಬಂಧಿತ ವಲಯ. ಆ ನಿರ್ಬಂಧಿತ ವಲಯದಲ್ಲಿ ಹೋಗಿ ಈ ರೀತಿಯ ಹುಚ್ಚಾಟ ಮಾಡಿರ್ತಕ್ಕಂಥದ್ದು. ರಾಜಾ ಫಾಲ್ಸ್ ಬಳಿ ಅಕ್ರಮ ಪ್ರವೇಶ ಮಾಡಿ ಅಪಾಯಕಾರಿ ಕಲ್ಲು ಬಂಡೆಗಳ ಮೇಲೆ ನಿಂತು ವಿಡಿಯೋ ಶೂಟ್ ಮಾಡಿದ್ದಾನೆ. ತೀರ್ಥಹಳ್ಳಿಯ ಜೋಗಿನಕೊಪ್ಪ ಮೂಲದ ಯುವಕರು ಮಾಡಿರತಕ್ಕಂಥ ವಿಚಾರ ಇದು. ಸಿದ್ದಾಪುರ ಠಾಣೆಯಲ್ಲಿ 3 ವಿರುದ್ಧ ಈಗ FIR ಕೂಡ ದಾಖಲಾಗಿದೆ. ಅದರಲ್ಲಿ ಮೋಹನ್ ಗೌಡ, ಭರತ್ ಗೌಡ, ಮದನ್ ಗೌಡ ವಿರುದ್ಧ ಕೇಸ್ ದಾಖಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಅದು ನಿರ್ಬಂಧಿತ ಪ್ರದೇಶ, ಅಲ್ಲಿಗೆ ಯಾರು ಕೂಡ ಹೋಗಬಾರ್ದು ಅಂತ ಬೋರ್ಡ್ ಕೂಡ ಹಾಕಿರ್ತಾರೆ. ಅಂಡ್ ಅಲ್ಲಿ ಯಾರು ಸೆಕ್ಯೂರಿಟೀಸ್ ಇರ್ತಾರೆ ಅವರು ಕೂಡ ತಿಳಿಸುವಂತ ಪ್ರಯತ್ನ ಪಡ್ತಾರೆ. ಇವರು ಎಲ್ಲ ಒಂದ್ ಕಡೆ ಬೀಳುವಂತಹ ಸ್ಪಾಟ್ ಇದು ನೋಡಿ. ಏನ್ ಸಖತ್ತಾಗಿದೆ ನೋಡಿ, ಹೇಗ್ ಕಾಣಿಸ್ತಿದೆ ನೋಡಿ. ವಾವ್, ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಜೀವ ಬಾಯಿಗೆ ಬರುತ್ತೆ ಗೈಸ್. ಫುಲ್ಲು ಡೀಪ್ ಇದೆ. ತುದಿ ಹೋಗಿ ನೋಡಕ್ಕೆ ಆಗಲ್ಲ ನೋಡಿ. ಮಲ್ಕೊಂಡೇ ನೋಡ್ಬೇಕು ಗೈಸ್. ಅಲ್ಲಂತೂ ಕುತ್ಕೊಂಡು ನಿಂತ್ಕೊಂಡು ನೋಡಕ್ಕೆ ಆಗಲ್ಲ. ನಿಂತ್ಕೊಂಡಂತೂ ನೋಡಕ್ಕೆ ಆಗಲ್ಲ, ಮಲ್ಕೊಂಡೇ ನೋಡ್ಬೇಕು. ಫುಲ್ ಹೆದರಿಕೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿದೆ ಅಂದ್ರೆ ಗೈಸ್, ಜೋಗ್ ಫಾಲ್ಸಿನ ನೀರ್ ಇಲ್ಲೇ ಬೀಳೋದು ಗೈಸ್ ನೋಡಿ. ಸ್ಟಾರ್ಟಿಂಗ್ ನೀರ್ ಬೀಳುತ್ತಲ್ಲ, ಅದು ಇಲ್ಲೇ. ಅದ್ರ ಮೇಲ್ಗಡೆ ಈ ತರ ನೀರ್ ಸ್ಟಾಕ್ ಆಗಿದೆ. ಅಲ್ಲೊಂದ್ ಕಡೆ ನೀರ್ ಬರ್ತಾ ಇದೆ ನೋಡಿ, ಅಲ್ಲೊಂದ್ ಸ್ವಲ್ಪ ಹರಿದು ಬರ್ತಾ ಇದೆ. ಇದೇ ನೀರು, ಒಂದು ಫಾಲ್ಸಿನ ನೀರ್ ಇದೆ ಗೈಸ್ ನೋಡಿ. ಇದ್ರ ಹೆಸರು ನಂಗೂ ಗೊತ್ತಿಲ್ಲ, ಬಟ್ ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ನೀರ್ ಬೀಳೋ ಪ್ಲೇಸ್ ಇದೆ ನೋಡಿ ಜೋಗ್ ಫಾಲ್ಸ್ ಅಲ್ಲಿ ಒಂದು. ನೋಡಿ ಹೇಗಿದೆ ನೋಡಿ, ಎಷ್ಟು ಎತ್ತರದಿಂದ ನೀರು ಬೀಳ್ತಾ ಇದೆ. ಕೆಳಗಡೆ ಫುಲ್ಲು ಪ್ರಪಾತ ಗೈಸ್. ಫುಲ್ ಹೆದರಿಕೆ ಬೇರೆ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ವ್ಯೂ ಮಾತ್ರ. ಹೇಗಿದೆ, ಹೆಂಗಿದೆ ಹುಡುಗರ? ತುದಿಗೆ ಹೋಗಕ್ಕೆ ಆಗ್ತಿಲ್ಲ ಗೈಸ್, ತುದಿಗೆ ಹೋಗಕ್ಕೆ ಆಗ್ತಿಲ್ಲ, ಹೆದರಿಕೆ ಆಗ್ತಿದೆ. ಸಖತ್ತಾಗಿದೆ ಗೈಸ್ ಗೈಸ್. ತುದಿಗೆ ಹೋಗಕ್ಕಾಗ್ತಿಲ್ಲ, ಹೆದರಿಕೆ ಆಗ್ತಿದೆ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ವಿಡಿಯೋವನ್ನ ಶೂಟ್ ಮಾಡಿದ್ದಾರೆ. ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಬೇಕು ಅಂತ ಕೂಡ ರಿಲೀಸ್ ಮಾಡಿದ್ದಾರೆ. ಈಗ 3 ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಜೋಗ್ ಫಾಲ್ಸ್ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ನಿರ್ಬಂಧಿತ ಪ್ರದೇಶದಲ್ಲಿ ನಿಂತು ವಿಡಿಯೋ ಚಿತ್ರೀಕರಣ ಮಾಡ್ತಿರ್ತಕ್ಕಂಥ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಆ ತುದಿಯಲ್ಲಿ ನಿಂತ್ಕೊಂಡು ವಿಡಿಯೋ ಶೂಟ್ ಮಾಡೋದಕ್ಕೆ ಹೋಗಿದ್ದಾರೆ. ಎಲ್ಲಾದ್ರೂ ಅಪ್ಪಿ ತಪ್ಪಿ ಏನಾದ್ರೂ ಕಾಲ್ ಜಾರಿ ಬಿದ್ರೆ ಯಾರು ಕೂಡ ಕಾಣಿಸೋದೇ ಇಲ್ಲ. ಆ ರೀತಿ ಆಗುತ್ತೆ. ಈ ಕೆಲವು ಹುಡುಗರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ನೋಡಿ, ಇದು ಜೋಗ್ ಫಾಲ್ಸಿನ ಬ್ಯಾಕ್ ಸೈಡ್ ಹೇಗಿದೆ ನೋಡಿ. ಬ್ಯಾಕ್ ಸೈಡ್ ಬರಬೇಕು. ಗಮ್ಮತ್ತಾಗಿದೆ ಗೈಸ್. ಯಾವ ತರ ಇದೆ ನೋಡಿ. ಇದು ಜೋಗ್ ಫಾಲ್ಸಿನ ಬ್ಯಾಕ್ ಸೈಡ್ ಹೇಗಿದೆ ನೋಡಿ. ಬ್ಯಾಕ್ ಸೈಡ್ ಬರಬೇಕು. ಗಮ್ಮತ್ತಾಗಿದೆ ಗೈಸ್. ಯಾವ ತರ ಇದೆ ಅಂದ್ರೆ ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಅಲ್ಲಿ ಕಾಣಿಸ್ತಿದ್ಯಲ್ಲ, ಅದು ಜೋಗ್ ಫಾಲ್ಸಿನ ಎಂಟ್ರಿ ವ್ಯೂ ಪಾಯಿಂಟ್. ಅದು ಎಲ್ಲ ಬಂದು ಅಲ್ಲೇ ನೋಡ್ಕೊಂಡು ಹೋಗ್ತಾರೆ. ಬಟ್ ಜೋಗ್ ಫಾಲ್ಸಿನ ಬ್ಯಾಕ್ ಒಂದಿದೆ ನೋಡಿ, ನೀರು ಬೀಳುವಂತಹ ಸ್ಪಾಟ್ ಇದು ನೋಡಿ. ಏನು ಸಖತ್ತಾಗಿದೆ ನೋಡಿ, ಹೇಗೆ ಕಾಣಿಸ್ತಿದೆ ನೋಡಿ. ವಾವ್, ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಜೀವ ಬಾಯಿಗೆ ಬರುತ್ತೆ ಗೈಸ್. ಫುಲ್ಲು ಡೀಪ್ ಇದೆ. ತುದಿ ಹೋಗಿ ನೋಡಕ್ಕೆ ಆಗಲ್ಲ ನೋಡಿ. ಮಲ್ಕೊಂಡೇ ನೋಡ್ಬೇಕು ಗೈಸ್. ಅಲ್ಲಂತೂ ಕುತ್ಕೊಂಡು ನಿಂತ್ಕೊಂಡು ನೋಡಕ್ಕೆ ಆಗಲ್ಲ. ನಿಂತ್ಕೊಂಡಂತೂ ನೋಡಕ್ಕೆ ಆಗಲ್ಲ, ಮಲ್ಕೊಂಡೇ ನೋಡ್ಬೇಕು. ಫುಲ್ ಹೆದರಿಕೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿದೆ ಅಂದ್ರೆ ಗೈಸ್, ಜೋಗ್ ಫಾಲ್ಸಿನ ನೀರ್ ಇಲ್ಲೇ ಬೀಳೋದು ಗೈಸ್ ನೋಡಿ. ಸ್ಟಾರ್ಟಿಂಗ್ ನೀರ್ ಬೀಳುತ್ತಲ್ಲ, ಅದು ಇಲ್ಲೇ. ಅದ್ರ ಮೇಲ್ಗಡೆ ಈ ತರ ನೀರ್ ಸ್ಟಾಕ್ ಆಗಿದೆ. ಅಲ್ಲೊಂದ್ ಕಡೆ ನೀರ್ ಬರ್ತಾ ಇದೆ ನೋಡಿ, ಅಲ್ಲೊಂದ್ ಸ್ವಲ್ಪ ಹರಿದು ಬರ್ತಾ ಇದೆ. ಇದೇ ನೀರು, ಒಂದು ಫಾಲ್ಸಿನ ನೀರ್ ಇದೆ ಗೈಸ್ ನೋಡಿ. ಇದ್ರ ಹೆಸರು ನಂಗೂ ಗೊತ್ತಿಲ್ಲ, ಬಟ್ ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ನೀರ್ ಬೀಳೋ ಪ್ಲೇಸ್ ಇದೆ ನೋಡಿ ಜೋಗ್ ಫಾಲ್ಸ್ ಅಲ್ಲಿ ಒಂದು. ನೋಡಿ ಹೇಗಿದೆ ನೋಡಿ, ಎಷ್ಟು ಎತ್ತರ